ಕಿಶನ್, ನನ್ಗೊಂದ್ ಸಹಾಯ ಮಾಡ್ತೀಯ? ಹೇಳಿದ್ದೆ. ತನ್ವಿ ಮತ್ತೆ ತನ್ಮಯಿ ಸ್ಕೂಲಿಂದ ವಾಪಸ್ ಬಂದಿರ್ತಾರೆ. ಅವ್ರಿಗೆ ಪಾಪ ಇಲ್ಲಿ ನಡೆದಿರೋ ವಿಷಯ ಏನು ಗೊತ್ತಿಲ್ಲ. ಅವ್ರನ್ನ ಅಲ್ಲೇ ಬಿಟ್ಟಿರೋದು ನನ್ ಮನ್ಸಿಗೆ ಯಾಕೋ ಒಪ್ಪಿಗೆ ಇಲ್ಲ. ಒಂಚೂರು ಮನೆಗೆ ಹೋಗಿ ಅವ್ರಿಬ್ರನ್ನ ಕರ್ಕೊಂಡ್ ಬರ್ತೀಯಾ? ಅಷ್ಟೇ ತಾನೇ ಅತ್ತೆ, ಇವಾಗಲೇ ಕರ್ಕೊಂಡ್ ಬರ್ತೀನಿ. ಲಾಸ್ಟ್ ಟೈಮ್ ಇಂತ ಹೋಟೆಲ್ ಅಲ್ಲಿ ತಿನ್ಬೇಕು ಅಂತ ಬಂದಾಗ ರಿಜೆಕ್ಟ್ ಮಾಡಿದ್ದೆ. ಬಟ್ ಏನ್ ಮಾಡ್ಲಿ, ನನ್ನ ಹತ್ರ ಇರೋ ಬಡ್ಜೆಟ್ಗೆ ಈ ಸಣ್ಣ ಹೋಟೆಲೇ ಬೆಸ್ಟ್. ಇಲ್ಲೇ ತಿನ್ನೋಣ, ಎಲ್ಲ ನನ್ನ ಕರ್ಮ. ಇಲ್ಲಿ ಕುಕ್ ಯಾರು? ಏನು ಅಂದ್ರೆ ಅಡಿಗೆ ಮಾಡೋರು ಯಾರಿಲ್ಲ? ಬರ ಇಲ್ಲಿ, ಅವನೇ ನೋಡಿ. ಇಲ್ಲೇನು ಅಡಿಗೆಗೆಲ್ಲ ಮಿನರಲ್ ವಾಟರ್ ಯೂಸ್ ಮಾಡ್ತೀರಾ ತಾನೆ? ಯಾವ ಎಣ್ಣೆ ಹಾಕೋದು ನೀವು? ಆಮೇಲೆ ರೈಸ್ ಎಲ್ಲ ಒಳ್ಳೆ ಕ್ವಾಲಿಟಿನಾ? ತಿಂದ್ರೆ ಏನಾಗಲ್ವಾ? ಸರ್ ತುಂಬಾ ಚೆನ್ನಾಗಿ ಮಾಡ್ತೀವಿ ಸರ್. ಇಲ್ಲಿ ಬಂದು ತುಂಬಾ ಜನ ತಿಂದು ಹೋಗ್ತಾರೆ. ಅವರೆಲ್ಲ ಆರಾಮಾಗೇ ಇದ್ದಾರೆ ಸರ್. ನಿಮ್ಗೆ ಡೌಟ್ ಇದ್ರೆ ಇಲ್ಲಿ ಕೂತಿರೋರ್ನೆಲ್ಲಾದ್ರೂ ಕೇಳಿ. ಬೇಡ, ಏನ್ ಪರವಾಗಿಲ್ಲ. ಒಂದ್ ಪ್ಲೇಟ್ ಇಡ್ಲಿ ಕೊಡಿ. ಓಕೆ ಸರ್. ಸರ್ ತೊಗೊಳ್ಳಿ ಸರ್. ಇಡ್ಲಿ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಿರ್ಬೇಕಾಗಿತ್ತು. ಚಟ್ನಿ ಏನಿದು ನೀರಾಗಿದೆ, ಗಟ್ಟಿಯಾಗಿರ್ಬೇಕು ಚಟ್ನಿ. ಎಣ್ಣೆ ಒಳ್ಳೆ ಜ್ಯೂಸ್ ತರ ಬರ್ತಾ ಇದೆ. ಟೇಸ್ಟ್ ಎಲ್ಲ ಅಷ್ಟಕ್ಕಷ್ಟೇ, ಅದ್ಭುತವಾಗಂತೂ ಇಲ್ವೇ ಇಲ್ಲ. ತಟ್ಟೆ ತೊಳೆಯಲ್ವಾ? ನೋಡಿ, ಇದು ಆಯಿಲ್ ಇರೋ ಬರೋ ಎಣ್ಣೆ ಎಲ್ಲ ಒಂದು ಬೊಂಡಕ್ಕೆ ಹಾಕಿದೀರಾ? ಹಲೋ, ಕುಡಿಯೋ ನೀರಾ? ಹೌದು ಹೌದು, ಕುಡಿಬೋದಾ? ಹೌದು ಸರ್. ಹೇ, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆಯಲ್ಲ, ನಿನಗೇನು ಅನ್ನಿಸ್ತಾ ಇಲ್ವಾ? ಮನೆ ಮಗ ಆಗಿ ಈ ತರನ ಮಾಡೋದು? ನಿನ್ನಂಥ ಮಗ ಹುಟ್ಟೋಕ್ಕಿಂತ ಹುಟ್ಟದೇ ಇರೋದೇ ಎಷ್ಟೋ ವಾಸಿಯಾಗಿತ್ತು. ನೀನ್ ಚಿಕ್ಕವನಾಗಿದ್ದಾಗ ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೆ ನಮ್ಗೆ ಏನೋ ಕೊಟ್ಟೆ ನೀನು. ಅಪ್ಪ ಅಮ್ಮನ ಋಣ ತೀರಿಸೋ ವಿಧಾನ ಇದು. ನಾಚಿಕೆ ಆಗಲ್ವ ನಿನಗೆ? ಓದಿಟ್ಟು ನಾಚಿಕೆ ಆಗಲ್ವ ನಿನಗೆ? ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಆಗಿಲ್ಲ, ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಿಲ್ಲ, ಒಳ್ಳೆ ಗಂಡ ಆಗಿಲ್ಲ. ಏನು ನಿನ್ನ ಹಣೆ ಬರ? ನಮ್ಗೆಲ್ಲ ಒಳ್ಳೇದ್ ಮಾಡೋದು ಬೇಡ. ಅಟ್ಲೀಸ್ಟ್ ಒಬ್ಬ ಒಳ್ಳೆ ಮನುಷ್ಯನೂ ಆಗ್ಲಿಲ್ಲಲ್ಲ ನೀನು. ನಿನ್ನ ಸಾಕೋದಕ್ಕಿಂತ ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪ ಅಂತೆ. ಅಪ್ಪ ಮುಟ್ಟಿದ್ರೆ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ. ಅಯ್ಯೋ ಮಾವ, ಭಾಗ್ಯ ಬೇಗ ಕಾರ್ ಕೀ ತಗೋಮ್ಮ, ಡಾಕ್ಟರ್ ಹತ್ರ ಹೋಗೋಣ. ಅಪ್ಪ ಅಪ್ಪ ಏನಾಯ್ತಪ್ಪ? ದೂರ ಇರೋ ನೀನು.
ಏನಾಯ್ತು ಮಾವ ನಿಧಾನ ಎದ್ದೇಳಿ ಮಾವ ಒಂಚೂರು ಮಾವ ಹೇಳಿ ಹೇಳಿ ಏ ತಾಂಡವ್ ಎಲ್ಲಿದ್ಯಾ? ಎಲ್ಲಾನು ನಮ್ ಪ್ಲಾನ್ ಪ್ರಕಾರ ಆಯ್ತು ತಾನೆ? ಅಯ್ಯೋ ಶ್ರೇಷ್ಠ, ಒಂದ್ ದೊಡ್ಡ ಬ್ಲಂಡರ್ ಆಯ್ತು. ಬ್ಲಂಡರಾ? ಏನಾಯ್ತು? ತಾಂಡವ್ ಸೀರಿಯಸ್, ಅದನ್ನೆಲ್ಲ ನಮ್ದ್ಯಾ ನೀನು? ಅವರೆಲ್ಲ ಎಂತ ಡ್ರಾಮಾ ಮಾಡ್ತಾರೆ ಅಂತ ಗೊತ್ತು ತಾನೆ ನಿನ್ಗೆ? ಶ್ರೇಷ್ಠ, ಇಂಥ ವಿಷಯದಲ್ಲೆಲ್ಲ ಯಾರು ನಾಟಕ ಮಾಡ್ತಾರೆ? ನಿನ್ ಮನೆಯವ್ರು ಮಾಡ್ತಾರೆ ತಾಂಡವ್. ನಿನ್ ಮನೆ ಕೇಳಿದ ತಕ್ಷಣ ಹೇಗ್ ನಾಟಕ ಮಾಡ್ತಿದ್ದಾರೆ ನೋಡು. ನೀನ್ ಇದನ್ನೆಲ್ಲ ನಂಬಿ ಏನಾದ್ರೂ ನೀನ್ ಹಾಸ್ಪಿಟಲ್ಗೆ ಹೋದ್ರೆ ನಿನ್ ತಲೆ ಕೆಡ್ಸಿ ಅಲ್ಲಿ ಇಟ್ಕೊಳ್ತಾರೆ ಹೊರತು ಮನೇನ್ ಮಾತ್ರ ಕೊಡಲ್ಲ. ಇಲ್ಲ ಶ್ರೇಷ್ಠ, ಆತರ ಎಲ್ಲ ಅವ್ರು ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ತಾಂಡವ್, ನೀನ್ ಆಲ್ರೆಡಿ ತುಂಬಾನೇ ರಾಂಗ್ ಡಿಸಿಷನ್ಸ್ ಮಾಡಿದ್ಯಾ. ಪ್ಲೀಸ್ ಒಂದ್ಸಲ ನನ್ ಮಾತ್ ಕೇಳು. ನಾಟಕನ ನಂಬೇಡ, ಒಂದ್ಸಲ ನನ್ ಮಾತನ್ನ ಕೇಳು. ತಾಂಡವ್, ಎಲ್ರೂ ನಿನ್ನ ಬಿಟ್ಟು ಹೋದಾಗ ಕೊನೆಲಾಗೋದು ನಾನು. ಸೊ ಪ್ಲೀಸ್ ನನ್ ಮಾತನ್ನ ಒಂದ್ಸಲ ಕೇಳು. ದುಡ್ಕಿ ತಪ್ಪಾದ ನಿರ್ಧಾರ ತಗೋಬೇಡ. ಆ ಮನೆ ಬಿಟ್ಟು ಬರ್ಬೇಡ ತಾಂಡವ್. ಇಷ್ಟ ಹೇಳ್ತಿರೋದು ಯಾಕೋ ನಿಜ ಅನ್ನಿಸ್ತಿದೆ. ಇವ್ರನ್ನೆಲ್ಲ ಪೂರ್ತಿನೂ ನಂಬಕ್ಕಾಗಲ್ಲ. ಈ ಸಲ ಅಲ್ಲಿಗೆ ಹೋಗೋದ್ ಬೇಡ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಆಯ್ತಾ? ಅತ್ತೆ, ಮಾವಾಗ ಏನು ಆಗಲ್ಲ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾವ ಹುಷಾರಾಗಿ ಬರ್ತಾರತ್ತೆ. ಪಾಪ ಕಣೆ ಅವರು. ಇಷ್ಟು ದಿವಸ ನಾನು ನಿನ್ನ ಏನೇನ್ ಬೇಡ್ಕೊಂಡಿದ್ದೀನೋ ಎಲ್ಲ ಕೊಟ್ಟಿದೀಯ. ಇವತ್ತು ಕೊನೆಯದಾಗಿ ನಿನ್ನೊಂದು ಬೇಡ್ಕೊಂತೀನಿ, ಕೊಡು ತಂದೆ, ಇಲ್ಲ ಅಂತ ಮಾತ್ರ ಅನ್ಬೇಡ. ನನ್ ಮಾಂಗಲ್ಯದ ಭಾಗ್ಯನ ಉಳಿಸ್ಕೊಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ ದೇವ್ರೆ. ಆದಷ್ಟು ಬೇಗ ಇವರು ಹುಷಾರಾಗಿ ಬರೋ ತರ ಮಾಡು ತಂದೆ. ಸರಿ ಕಿಶನ್, ಇನ್ನು ಹೊರಡು, ನಾನು ಒಳಗೆ ಹೋಗ್ತೀನಿ. ಸರಿ. ಒಳಗೆ ಹೋಗ್ತೀನಿ ಅಂತಂದ್ರೆ ಇಲ್ಲೇ ನಿಂತ್ಕೊಂಡಿದ್ಯಾ? ಏನಾಯ್ತು? ಅಲ್ಲ, ಒಳಗ್ ಹೋಗ್ಲೋ ಇಲ್ಲ ವಾಪಸ್ ಹೋಗ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಣ್ಣ, ಏನಾಯ್ತು? ಅದು ಯಾಕೂ ಇಲ್ಲ ಬಿಡು. ಅದಣ್ಣ, ಬಾಗಿ ಅದಕ್ಕೆ ಮನೆಗೆ ಬರೋದು ಅಂತಂದ್ರೆ ಖುಷಿಯಿಂದ ಕುಣ್ಕೊಂಡ್ ಬರ್ತಾ ಇದ್ದೆ. ಅಂಥದ್ರಲ್ಲಿ ಒಳಗಡೆ ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ಯಾ ಅಂತಂದ್ರೆ ಏನೋ ಆಗಿದೆ. ಸ್ವಲ್ಪ ಕನ್ಫ್ಯೂಷನ್ ಕಣೋ. ಏನಣ್ಣ? ಅದು ಏನಾಯ್ತಂದ್ರೆ, ಆ ಆದಿ ಕೆಲ್ಸಕ್ಕೆ ಬರ್ತಾ ಇರೋದ್ರಿಂದನೇ ಹೀಗೆಲ್ಲ ಆಗಿದ್ದು. ಅವನ್ನ ಕೆಲ್ಸದಿಂದ ಕಿತ್ತಾಕು ಅಂತ ಗಿಳಿಗೆ ಹೇಳ್ದಂಗೆ ಹೇಳ್ದೆ. ನನ್ ಮಾತು ಕೇಳ್ದಿಯಾ ನೀನು? ಅಯ್ಯೋ ಅಣ್ಣ, ಅತ್ತೆ ಹಾಗೇನೆ. ನೀನ್ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ, ನಡಿ ಒಳಗ್ ನಡಿ. ಇಲ್ಲ ಕಣೋ, ಸುಮ್ನೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ಬೇಡ, ವಾಪಸ್ ಹೋಗೋಣ, ನಡಿ.
ಅಣ್ಣ ತೊಂದ್ರೆ ಆಗ್ತಿದೆ ಅಂತ ಭಾಗ್ಯ ಅದಕ್ಕೆ ನಿಮ್ಗೆ ಹೇಳಿದ್ರಾ? ಇಲ್ಲ. ಕುಸುಮಮ್ಮ ಹೇಳಿದ್ರಾ? ಇಲ್ಲ. ಮತ್ ಯಾಕಣ್ಣ ತಲೆ ಕೆಡ್ಸ್ಕೊತಿದ್ಯಾ? ಡಾಕ್ಟರ್ ಅಂಕಲ್ ಹೇಳಿದಾರೆ ತಾನೆ, ನಿನ್ನ ಮನ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನೇ ಮಾಡು ಅಂತ. ನಿನಗೆ ಈ ಮನೆಗೆ ಬಂದ್ರೆ ಖುಷಿ ತಾನೆ, ಮತ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಒಳಗ್ ಹೋಗು. ಸರಿ, ನಿನಗ್ ಸಂಕೋಚ ಆಗುತ್ತೆ ಅನ್ನೋದಾದ್ರೆ ನಾನು ಹಿಂಗೆ ತಗೊಳ್ತೀನಿ, ಬಾ. ನಾನ್ ಬಂದ್ರೆ ಅತ್ತೆ ಏನು ಮಾತಾಡಲ್ಲ. ಕಿಶನ್ ನೋಡು, ನಾವು ಖುಷಿಯಾಗಿರೋದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು, ನಿಜ. ಹಾಗಂತ ನಮ್ ಖುಷಿಗೋಸ್ಕರ ಬೇರೆಯವ್ರು ನೋವು ಕೊಡಬಾರ್ದು ಅಲ್ವಾ? ಮನೆಯಿಂದ ಹೊರಟಾಗ ಹೋಗೋದೋ ಬೇಡೋ ಅನ್ನೋ ಗೊಂದಲ ಇತ್ತು, ಆದ್ರೆ ಈಗ ಕ್ಲಾರಿಟಿ ಸಿಕ್ತು, ಹೋಗೋದ್ ಬೇಡ ಕಣ. ಅಲ್ಲಣ್ಣ, ನಾನ್ ಕಿಶನ್, ಲೆಟ್ಸ್ ಗೋ ಬ್ಯಾಕ್. ನಡಿ ನಡಿ. ಇದು ತಾಂಡವ್ ಕಾರ್ ಅಲ್ವಾ? ಅಂದ್ರೆ ತಾಂಡವ್ ಮನೆಗ್ ಬಂದಿದ್ದಾನಾ? ಅವ್ನ್ ಬಂದ್ರೆ ಏನೋ ಕಿರಿಕಿರಿ ಸ್ಟಾರ್ಟ್ ಮಾಡಿಡ್ತಾನ. ಅಲ್ಲ, ಅಲ್ಲಿ ನೋಡು, ಯಾರು ಮನೆ ಮುಂದೆ ನಿಂತಿದ್ದಾರೆ. ಹೋಗಿ ನೋಡೋಣ ಬಾ. ಧರ್ಮರಾಜ್ ಅವ್ರಿಗೆ ಇಂಥ ಸ್ಥಿತಿ ಆಗ್ಬಾರ್ದಾಗಿತ್ತು. ಹೇಗಿದಾರಂತೆ ಇವಾಗ? ಅಯ್ಯೋ, ಏನು ಪರಿಸ್ಥಿತಿ ಚೆನ್ನಾಗಿಲ್ವಂತೆ. ಏನಾಯ್ತು? ಧರ್ಮರಾಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಭಾಗ್ಯ ಧರ್ಮರಾಜ್ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ. ಡಾಕ್ಟ್ರೆ, ಮಾವ ಹೇಗಿದ್ದಾರೆ ಇವಾಗ? ನೋಡಿ, ಸಿಚುಯೇಷನ್ ಕ್ರಿಟಿಕಲ್ ಆಗಿದೆ. ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಡಾಕ್ಟರ್ ಬಂದ್ರ? ಏನ್ ಹೇಳಿದ್ರು? ನಮ್ ಪ್ರಯತ್ನ ನಾವು ಮಾಡ್ತಿದ್ದೀವಿ, ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ರು. ಅದೇನೆ ಕೇಳ್ತಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಫ್ರೆಂಡು. ಅಂತ ಮಗನ್ ಹೆತ್ತಿದ್ದಕ್ಕೆ ಕ್ಷಣ ಕ್ಷಣಕ್ಕೂ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಹೆತ್ತವರು ಮಕ್ಳಿಗೆ ಜೀವ ಕೊಟ್ರೆ ಮಕ್ಕಳು ಹೆತ್ತವ್ರ ಜೀವ ತೆಗೆದು ಬಿಡ್ತಾರಂತೆ. ಹಾಗಾಯ್ತು ನನ್ ಮಗನ್ ಗತಿ. ನೋಡಿ, ಇವಾಗ ಅದೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಏನೂ ಆಗಲ್ಲ, ಧೈರ್ಯವಾಗಿರಿ. ಅಂಕಲ್ ಬೇಗ ಹುಷಾರಾಗ್ತಾರೆ, ನಾವೆಲ್ಲ ಇದೀವಲ್ಲ. ನಾನು ಡಾಕ್ಟರ್ ಹತ್ರ ಹೋಗಿ ಏನು ಅಂತ ಕರೆಕ್ಟಾಗಿ ಕೇಳ್ಕೊಂಡ್ ಬರ್ತೀನಿ. ಕಿಶನ್, ನನ್ಗೊಂದ್ ಸಹಾಯ ಮಾಡ್ತೀಯ? ಹೇಳಿದ್ದೆ. ತನ್ವಿ ಮತ್ತೆ ತನ್ಮಯಿ ಸ್ಕೂಲಿಂದ ವಾಪಸ್ ಬಂದಿರ್ತಾರೆ. ಅವ್ರಿಗೆ ಪಾಪ ಇಲ್ಲಿ ನಡೆದಿರೋ ವಿಷಯ ಏನು ಗೊತ್ತಿಲ್ಲ. ಅವ್ರನ್ನ ಅಲ್ಲೇ ಬಿಟ್ಟಿರೋದು ನನ್ ಮನ್ಸಿಗೆ ಯಾಕೋ ಒಪ್ಪಿಗೆ ಇಲ್ಲ. ಒಂಚೂರು ಮನೆಗೆ ಹೋಗಿ ಅವ್ರಿಬ್ರನ್ನ ಕರ್ಕೊಂಡ್ ಬರ್ತೀಯಾ? ಅಷ್ಟೇ ತಾನೇ ಅತ್ತೆ, ಇವಾಗಲೇ ಕರ್ಕೊಂಡ್ ಬರ್ತೀನಿ.